ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಈಗಾಗಲೇ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ. ಸರ್, ಡೆವಿಲ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ ಸರ್. ಕನ್ನಡ ಚಿತ್ರರಂಗ ದೇಶ ವಿದೇಶದಲ್ಲಿ ಹೆಸರು ಮಾಡ್ತಿದೆ. ನಮ್ಮ KGF ಯಶ್ ಸರಿಂದ ಆಗ್ಬೋದು, ರಿಷಬ್ ಶೆಟ್ಟಿ ಅವರಿಂದ ಆಗ್ಬೋದು, ಶಿವಣ್ಣ, ಸುದೀಪ್ ಸರ್, ಅದೇ ರೀತಿ ನಮ್ಮ ದರ್ಶನ್ ಸರ್. ಇವತ್ತು ದರ್ಶನ್ ಸರ್ ಅವ್ರದ್ದು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಅವ್ರ ವೈಯಕ್ತಿಕ ಏನೇ ಇರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಒಬ್ಬ ನಟನಾಗಿ ನಾವೆಲ್ಲ ಗೌರವಿಸಬೇಕಾಗಿರೋ ವ್ಯಕ್ತಿ ದರ್ಶನ್ ಸರು. ಒಂದು ಒಳ್ಳೆಯ ನಟ, ಕನ್ನಡದ ಚಿತ್ರರಂಗದ ಒಂದು ಕೀರ್ತಿ ಪತಾಕೆಯನ್ನು ಅಂದರೆ ಚಿತ್ರರಂಗದ ವಿಚಾರದಲ್ಲಿ ಮತ್ತೊಂದು ಹೆಜ್ಜೆಗೆ ಕೊಂಡೊಯ್ದರು. ಅವ್ರ ಚಿತ್ರ ಬಿಡುಗಡೆ ಆಗ್ತಿದೆ, ಅದು ಯಶಸ್ವಿ ಆಗಲಿ, ಡೆವಿಲ್ ಚಿತ್ರ ಚೆನ್ನಾಗಿ ಓಡಲಿ, ಚಿತ್ರೋದ್ಯಮದಲ್ಲಿ ಅವ್ರ ಬದುಕೇನಿದೆ ಮತ್ತಷ್ಟು ಯಶಸ್ವಿ ಆಗಲಿ ಅನ್ನೋದೇ ನನ್ನ ಒಂದು ಬಯಕೆ. ಇನ್ನು ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಕೆಲವರು ಅಭಿಮಾನಿಗಳನ್ನ ನಾನು ವಿನಂತಿಸ್ತೇನೆ, ಓಕೆ, ಅವ್ರದ್ದೇನಿದೆಯೋ ಅದೇನಾಗುತ್ತೋ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ, ಸತ್ಯಾಸತ್ಯತೆ ಹೊರಬರುತ್ತೆ. ಆದರೆ ಅವರಿಗೆ ಕೆಟ್ಟ ಹೆಸರು ಬರ್ದಂಗೆ ನಡ್ಕೊಳ್ಳಿ ಅನ್ನೋದೇ ನನ್ನ ಅಭಿಪ್ರಾಯ. ಎಷ್ಟಾದರೂ ನಮ್ಮ ಕನ್ನಡದ ನಟ. ಈಗಾಗಲೇ ಡೆವಿಲ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ, ಚೆನ್ನಾಗಿ ಕಲೆಕ್ಷನ್ ಮಾಡ್ತಾ ಇದೆ, ಬೆಳಗ್ಗೆಯಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ. ಬಟ್ ಕೆಲ ಅಭಿಮಾನಿಗಳು ಅತಿರೇಕವಾಗಿ ವರ್ತಿಸ್ತಾ ಇದ್ದಾರೆ. ನಟ ದರ್ಶನ್ ಅವರಿಗೆ ಕಪ್ಪು ಮಸಿ ಬೆಳೀತಾ ಇದ್ದಾರೆ ಮತ್ತು ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋ ಕೆಲವು ಕಡೆ ಆರೋಪ ಉಂಟು ಸರ್. ಖಂಡಿತವಾಗೂ. ಬಟ್ ಆದರೂ ಇದು ದರ್ಶನ್ ಅವ್ರು ಕೆಟ್ಟ ಹೆಸರು ತರಬಾರ್ದು. ನೋಡಿ, ಏನಾಗಿದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರ ವೈಯಕ್ತಿಕ ಜೀವನದಲ್ಲಿ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದನ್ನು ಪಕ್ಕಕ್ಕಿಟ್ಟು ನಾನೊಂದು ನಟನಾಗಿ ಮಾತ್ರ ನೋಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಒಳ್ಳೆಯ ನಟ, ಒಂದು ಒಳ್ಳೆಯ ಸಿನಿಮಾ, ಅದು ಯಶಸ್ವಿ ಆಗಬೇಕು, ಚೆನ್ನಾಗಿ ಓಡಬೇಕು, ರಾಜ್ಯದ ಜನತೆ ಅದನ್ನು ಆಶೀರ್ವದಿಸ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂಥ ಪ್ರದೀಪ್ ಈಶ್ವರ್ ಆಡಿದ ಮತ್ತು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಈರಣ್ಣ ಬಸವ, TV9 ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಈಗಾಗಲೇ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ. ಸರ್, ಡೆವಿಲ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ ಸರ್. ಕನ್ನಡ ಚಿತ್ರರಂಗ ದೇಶ ವಿದೇಶದಲ್ಲಿ ಹೆಸರು ಮಾಡ್ತಿದೆ. ನಮ್ಮ KGF ಯಶ್ ಸರಿಂದ ಆಗ್ಬೋದು, ರಿಷಬ್ ಶೆಟ್ಟಿ ಅವರಿಂದ ಆಗ್ಬೋದು, ಶಿವಣ್ಣ, ಸುದೀಪ್ ಸರ್, ಅದೇ ರೀತಿ ನಮ್ಮ ದರ್ಶನ್ ಸರ್. ಇವತ್ತು ದರ್ಶನ್ ಸರ್ ಅವ್ರದ್ದು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಅವ್ರ ವೈಯಕ್ತಿಕ ಏನೇ ಇರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಒಬ್ಬ ನಟನಾಗಿ ನಾವೆಲ್ಲ ಗೌರವಿಸಬೇಕಾಗಿರೋ ವ್ಯಕ್ತಿ ದರ್ಶನ್ ಸರು. ಒಂದು ಒಳ್ಳೆಯ ನಟ, ಕನ್ನಡದ ಚಿತ್ರರಂಗದ ಒಂದು ಕೀರ್ತಿ ಪತಾಕೆಯನ್ನು ಅಂದರೆ ಚಿತ್ರರಂಗದ ವಿಚಾರದಲ್ಲಿ ಮತ್ತೊಂದು ಹೆಜ್ಜೆಗೆ ಕೊಂಡೊಯ್ದರು. ಅವ್ರ ಚಿತ್ರ ಬಿಡುಗಡೆ ಆಗ್ತಿದೆ, ಅದು ಯಶಸ್ವಿ ಆಗಲಿ, ಡೆವಿಲ್ ಚಿತ್ರ ಚೆನ್ನಾಗಿ ಓಡಲಿ, ಚಿತ್ರೋದ್ಯಮದಲ್ಲಿ ಅವ್ರ ಬದುಕೇನಿದೆ ಮತ್ತಷ್ಟು ಯಶಸ್ವಿ ಆಗಲಿ ಅನ್ನೋದೇ ನನ್ನ ಒಂದು ಬಯಕೆ. ಇನ್ನು ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಕೆಲವರು ಅಭಿಮಾನಿಗಳನ್ನ ನಾನು ವಿನಂತಿಸ್ತೇನೆ, ಓಕೆ, ಅವ್ರದ್ದೇನಿದೆಯೋ ಅದೇನಾಗುತ್ತೋ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ, ಸತ್ಯಾಸತ್ಯತೆ ಹೊರಬರುತ್ತೆ. ಆದರೆ ಅವರಿಗೆ ಕೆಟ್ಟ ಹೆಸರು ಬರ್ದಂಗೆ ನಡ್ಕೊಳ್ಳಿ ಅನ್ನೋದೇ ನನ್ನ ಅಭಿಪ್ರಾಯ. ಎಷ್ಟಾದರೂ ನಮ್ಮ ಕನ್ನಡದ ನಟ. ಈಗಾಗಲೇ ಡೆವಿಲ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ, ಚೆನ್ನಾಗಿ ಕಲೆಕ್ಷನ್ ಮಾಡ್ತಾ ಇದೆ, ಬೆಳಗ್ಗೆಯಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ. ಬಟ್ ಕೆಲ ಅಭಿಮಾನಿಗಳು ಅತಿರೇಕವಾಗಿ ವರ್ತಿಸ್ತಾ ಇದ್ದಾರೆ. ನಟ ದರ್ಶನ್ ಅವರಿಗೆ ಕಪ್ಪು ಮಸಿ ಬೆಳೀತಾ ಇದ್ದಾರೆ ಮತ್ತು ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋ ಕೆಲವು ಕಡೆ ಆರೋಪ ಉಂಟು ಸರ್. ಖಂಡಿತವಾಗೂ. ಬಟ್ ಆದರೂ ಇದು ದರ್ಶನ್ ಅವ್ರು ಕೆಟ್ಟ ಹೆಸರು ತರಬಾರ್ದು. ನೋಡಿ, ಏನಾಗಿದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರ ವೈಯಕ್ತಿಕ ಜೀವನದಲ್ಲಿ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದನ್ನು ಪಕ್ಕಕ್ಕಿಟ್ಟು ನಾನೊಂದು ನಟನಾಗಿ ಮಾತ್ರ ನೋಡೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಒಳ್ಳೆಯ ನಟ, ಒಂದು ಒಳ್ಳೆಯ ಸಿನಿಮಾ, ಅದು ಯಶಸ್ವಿ ಆಗಬೇಕು, ಚೆನ್ನಾಗಿ ಓಡಬೇಕು, ರಾಜ್ಯದ ಜನತೆ ಅದನ್ನು ಆಶೀರ್ವದಿಸ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂಥ ಪ್ರದೀಪ್ ಈಶ್ವರ್ ಆಡಿದ ಮತ್ತು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.